ಓಂ ಗಣೇಶ ರಾಯರಿದ್ದಾರೆ. ಇವತ್ತು ಟಾಪಿಕ್ ಬಂದು ಮಿಥುನ ರಾಶಿ 2026 ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಸೊ ಈ ವರ್ಷ ಬಂದು ನಿಮಗೆ ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಬಟ್ ಸ್ಟಾರ್ಟಿಂಗ್ ಈ ಜನವರಿ ಫೆಬ್ರವರಿ ತಿಂಗಳು ಮಾತ್ರ ಸ್ವಲ್ಪ ನಿಮಗೆ ಅಷ್ಟೊಂದು ಚೆನ್ನಾಗಿಲ್ಲ, ಅಷ್ಟೊಂದು ಫೇವರ್ ಆಗಿಲ್ಲ. ಬಟ್ ಓವರ್ ಆಲ್ ಏನ್ ಮಾಡ್ಬೇಕಂತ ಒಂದು ಲಿಸ್ಟೇ ಹೇಳ್ತೀನಿ. ದೊಡ್ಡ ಲಿಸ್ಟ್ ರೆಡಿ ಮಾಡಿ ಇಟ್ಕೊಂಡ್ ಬಂದಿದ್ದೀನಿ. ಇವಾಗ ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕಂದ್ರೆ, ಈ ವರ್ಷ ಈ 2026ನೇ ವರ್ಷ ಶುರು ಮಾಡೋದಕ್ಕೆ ಮುಂಚೆನೆ ಫಸ್ಟೇ ಒಂದು ಪರಿಹಾರ ಹೇಳ್ತಿದ್ದೀನಿ. ಏನ್ ಆ ಪರಿಹಾರ ಅಂದ್ರೆ, ನೀವು ನಿಮ್ಮ ಗಂಡ ಹೆಂಡತಿ ಮಕ್ಕಳು ನಿಮ್ಮ ಫ್ಯಾಮಿಲಿ ಪೂರ್ತಿ ತುಂಬಾ ಚೆನ್ನಾಗಿರ್ಬೇಕಂದ್ರೆ ಫಸ್ಟ್ ನೀವು ಮಾಡ್ಬೇಕಾಗಿರೋದು, ಜನವರಿ 1ನೇ ತಾರೀಕು ಏನ್ ಮಾಡ್ತೀರಾ ಅಂದ್ರೆ, 2 ಬೂದು ಕುಂಬಳಕಾಯಿ ತಕೊಬನ್ನಿ. ದಿಷ್ಟಿ ತೆಗೆಯಕ್ಕೆ ಯೂಸ್ ಮಾಡ್ತಾರಲ್ಲ, 2 ಬೂದು ಕುಂಬಳಕಾಯಿ ತಕೊಬನ್ನಿ. 1 ಕುಂಬಳಕಾಯಿ ತಕೊಂಡು ನಿಮಗೆ ನಿಮ್ಮ ಮನೆಗೆ, ಸೊ ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅವ್ರೆಲ್ರಿಗೂ, ಮೇನ್ ಇಂಪಾರ್ಟೆಂಟ್ ನಿಮ್ಮ ಮನೇಲಿ ಆ ಕುಂಬಳಕಾಯಿ ಎತ್ಕೋಗಿ ಹಾಲು, ಕಿಚನು, ರೂಮು, ಮನೆ ಆಚೆ ಕಡೆ ಬಂದು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅವ್ರೆಲ್ರಿಗೂ ದಿಷ್ಟಿ ತೆಗ್ದು ಕುಂಬಳಕಾಯಿ ಹೊಡಿರಿ. ಇದು ಮಾಡೋದ್ರಿಂದ ಈ 2026 ವರ್ಷ ಪೂರ್ತಿ ನೀವು, ನಿಮ್ಮ ಹಸ್ಬೆಂಡ್, ನಿಮ್ಮ ವೈಫು, ನಿಮ್ಮ ಮಕ್ಕಳು, ನಿಮ್ಮ ಫ್ಯಾಮಿಲಿ ಎಷ್ಟು ಜನ ಇದ್ದಾರೋ ನೀವೆಲ್ಲರೂ ತುಂಬಾ ಚೆನ್ನಾಗಿ ಇರ್ತೀರಾ. ಇನ್ನೊಂದು ಕುಂಬಳಕಾಯಿ ತಕೊಂಡು ಅದು ಪೂಜೆ ಮಾಡಿ ದಿಷ್ಟಿಗೆ ಬಾಕ್ಲಲ್ಲಿ ಕಟ್ಟಿಡಿ. ಇದು ಮಾಡ್ಬಿಟ್ಟು ಶುರು ಮಾಡಿ. ಈ 2026 ವರ್ಷ ಭವಿಷ್ಯ ತುಂಬಾ ಚೆನ್ನಾಗಿರ್ಬೇಕಂತ. ಹ್ಯಾಪಿ ನ್ಯೂ ಇಯರ್ ಮಿಥುನ ರಾಶಿ ಅವರೇ. ಅಂಡ್ ತುಂಬಾ ಜನ ಗೊತ್ತಿರ್ಬೋದು, ನಾನು ಸಹ ಮಿಥುನ ರಾಶಿ ಅಂಡ್ ನಾನು ಬಂದು ಆರ್ಧ ನಕ್ಷತ್ರ. ಬಟ್ ನಂದು ಲಗ್ನ ಚೇಂಜ್ ಇರುತ್ತೆ. ನನ್ನ ಬಗ್ಗೆ ಲಾಸ್ಟ್ ಅಲ್ಲಿ ಮಾತಾಡ್ತೀನಿ. ಇವಾಗ 2026 ನಿಮ್ ಲೈಫಲ್ಲಿ ಏನೆಲ್ಲ ಒಳ್ಳೇದಾಗುತ್ತೆ, ಏನೆಲ್ಲ ಕೆಟ್ಟದಾಗುತ್ತೆ, ಕೆಟ್ಟಿದಿರುವಾಗ ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಬೇಕಂತ ಹೇಳ್ತೀನಿ. ನಾನು ಇವಾಗ ಹೇಳೋ ಗೋಚರ ಫಲ ಬಂದು ನಿಮ್ಮ ಲೈಫಲ್ಲಿ 20% ಮಾತ್ರ ವರ್ಕ್ ಆಗುತ್ತೆ. ಯಾಕಂದ್ರೆ ನಂತರ ತುಂಬಾ ಜ್ಯೋತಿಷ್ಯರು, ಸುಮಾರು ನಮ್ಮ ಕನ್ನಡದಲ್ಲೇ 30 ಜ್ಯೋತಿಷ್ಯರು ಮಿಥುನ ರಾಶಿ ಬಗ್ಗೆ ಭವಿಷ್ಯ ಹಾಕಿದ್ದೀರಾ. ತುಂಬಾ ಜನ ವಿಡಿಯೋಸ್ ಹಾಕವ್ರೆ. ನೀವು ಎಲ್ಲ ವಿಡಿಯೋಸ್ ನೋಡಕ್ ಹೋಗ್ಬೇಡಿ. ಯಾಕಂದ್ರೆ ಒಂದೊಂದು ಜ್ಯೋತಿಷ್ಯರು ಒಂದೊಂದು ರೀತಿ ಹೇಳ್ತಾರೆ. ಸೊ ಎಲ್ಲಾ ವಿಡಿಯೋಸ್, ಆ 30 ವಿಡಿಯೋ ನೋಡೋ ಪಟ್ಟಿ ನಿಮ್ಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ನಿಮ್ಗೆ ತಲೆ ಕೆಡ್ಸ್ಕೊಳೋದು ಏನು ಬೇಕಾಗಿಲ್ಲ. ಯಾವ್ದಾದ್ರೂ 2 ಇಲ್ಲ 3 ಚಾನಲ್ ಫಾಲೋ ಮಾಡಿ. ನನಗಿಂತ ಚೆನ್ನಾಗಿ ಬೆಟರ್ ಆಗಿ ಹೇಳೋ ಜ್ಯೋತಿಷ್ಯರು ಇದ್ದಾರೆ, ನೀವು ಅವ್ರನ್ನ ಸಹ ಫಾಲೋ ಆಗ್ಬೋದು. ಇವಾಗ ಒಂದು 3 ಟೋಟಲ್ 3 ಭಾಗ ಮಾಡಿ ಒಂದು ವಿಡಿಯೋ ಮಾಡ್ತಾ ಇದೀನಿ. ಯಾಕಂದ್ರೆ ಗುರುಗ್ರಹ ಮಿಥುನ ರಾಶಿಯಲ್ಲಿ ಇರುತ್ತೆ, ಕಟಕ ರಾಶಿ ಹೋಗುತ್ತೆ, ಸಿಂಹ ರಾಶಿ ಹೋಗುತ್ತೆ. ಅದಕ್ಕೋಸ್ಕರ 3 ವಿಡಿಯೋ ಕ್ಯಾಟಗರಿ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ಈ ಜನವರಿ ತಿಂಗಳು ಫಸ್ಟ್ ವೀಕ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಒಪ್ಕೊಬಹುದು. ಬಟ್ ನಿಮಗೆ ಯಾವಾಗ ಸ್ವಲ್ಪ ವೀಕ್ ಆಗುತ್ತೆ ಅಂತ ಹೇಳ್ತೀನಿ. ಜನವರಿ 14ನೇ ತಾರೀಕು ಜ್ಞಾಪಕ ಇಟ್ಕೊಳ್ಳಿ, ಬೇಕಾದ್ರೆ ಬರೆದಿಟ್ಕೊಳ್ಳಿ. ಜನವರಿ 14ನೇ ತಾರೀಕಿಂದ ಫೆಬ್ರವರಿ 23ನೇ ತಾರೀಕುವರೆಗೂ ಸ್ವಲ್ಪ ಚೆನ್ನಾಗಿಲ್ಲ. ಯಾಕಂದ್ರೆ ಈ ಟೈಮಲ್ಲಿ, ಈ ಜನವರಿ 14ಇಂದ ಫೆಬ್ರವರಿ 23ನೇ ತಾರೀಕು ಒಳಗಡೆ 8ನೇ ಮನೆಯಲ್ಲಿ, ನಿಮ್ಮ ರಾಶಿಗೆ 8ನೇ ಮನೆಯಲ್ಲಿ ಸೂರ್ಯಗ್ರಹ ಇರುತ್ತೆ, ಮಂಗಳ ಗ್ರಹ ಇರುತ್ತೆ, ಶುಕ್ರ ಗ್ರಹ ಇರುತ್ತೆ. ಶುಕ್ರ ಏನು ಅಷ್ಟೊಂದು ಮಾಡಲ್ಲ, ಬಟ್ ಸೂರ್ಯಗ್ರಹ ಮಂಗಳ ಗ್ರಹ ಇರೋವಾಗ ಏನಾಗುತ್ತೆ ಅಂದ್ರೆ, ಜಸ್ಟ್ 1 ತಿಂಗಳು ಅಷ್ಟೇ. ಅಂದ್ರೆ ಜನವರಿ 14ಇಂದ ಫೆಬ್ರವರಿ 23, ಈ 1 ತಿಂಗಳು ಮಾತ್ರ ಸ್ವಲ್ಪ ಚೆನ್ನಾಗಿಲ್ಲ. ಬೇರೆ ಟೈಮ್ ಎಲ್ಲ ತುಂಬಾ ಚೆನ್ನಾಗಿದೆ. ಆ ಟೈಮಲ್ಲಿ ಮಂಗಳ ಗ್ರಹ, ಸೂರ್ಯಗ್ರಹ ವೀಕ್ ಆಗಿರೋವಾಗ ನಿಮ್ ಲೈಫಲ್ಲಿ ಸ್ವಲ್ಪ ತುಂಬಾ ಡಿಸ್ಟರ್ಬ್ ಆಗುತ್ತೆ. ಯಾವ ರೀತಿ ಡಿಸ್ಟರ್ಬ್ ಆಗುತ್ತೆ ಅಂದ್ರೆ, ಸ್ವಲ್ಪ ನಿಮ್ಗೇನಾದ್ರೂ ಹೆಲ್ತ್ ಇಶ್ಯೂ ಬರ್ಬೋದು, ನೀವು ಗಾಡಿ ಓಡಿಸುವಾಗ ಸ್ಕಿಡ್ ಆಗ್ಬೋದು, ಸ್ವಲ್ಪ ಗಾಡಿ ಓಡಿಸುವಾಗ ಟ್ರಾವೆಲಿಂಗ್ ಮಾಡುವಾಗ ಸ್ವಲ್ಪ ನೋಡ್ಕೊಳ್ಳಿ. ಹೇಳ್ಬಾರ್ದು ಈ ಹೊಸ ವರ್ಷ ಬೈಕ್ ಸ್ಕಿಡ್ ಆಗುತ್ತೆ, ಇಲ್ಲ ಕಾರ್ ಏನಾದ್ರು ಸಮ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ಡ್ರೈವಿಂಗ್ ನೋಡ್ಕೊಳ್ಳಿ. ನಿಮ್ ಜಾತಕ ಚೆನ್ನಾಗಿದ್ರು ಸ್ವಲ್ಪ ಗೋಚಾರದಲ್ಲಿ ಈ ಗ್ರಹ ಚೆನ್ನಾಗಿರುವಾಗ ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ. ಅದು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಸ್ವಲ್ಪ ಹೆಲ್ತ್ ಇಶ್ಯೂ ಆಗ್ಬೋದು. ನಿಮ್ಗೇನಾದ್ರು ಕಣ್ಣಕ್ಕೆ ಸಂಬಂಧಪಟ್ಟಿರೋ, ಹಾರ್ಟ್ ಸಂಬಂಧಪಟ್ಟಿರೋ ಹೆಲ್ತ್ ಇಶ್ಯೂ ಬರ್ಬೋದು. ಮತ್ತೆ ಬೋನ್ಸ್ ಸ್ವಲ್ಪ ಏನಾದ್ರು ಸ್ಕ್ರಾಚಸ್ ಆಗೋದು, ಎಲ್ಲಾದ್ರೂ ಕೈ ಕಾಲು ತಗಲ್ಸ್ಕೊಂಡು ಇಂಜುರಿ ಆಗೋದು, ಇವೆಲ್ಲ ಇರುತ್ತೆ. ಈ 1 ತಿಂಗಳು ಮಾತ್ರ ಕೇರ್ಫುಲ್ ಆಗಿರಿ. ಜನವರಿ 14ಇಂದ ಫೆಬ್ರವರಿ 23ನೇ ತಾರೀಕುವರೆಗೂ ಕೇರ್ಫುಲ್ ಆಗಿರಿ. ಅದಕ್ಕೆ ಮೇಲೆ ಚೆನ್ನಾಗಿದೆ. ಸೊ ಜನವರಿಯಿಂದ ಮೇ ತಿಂಗಳವರೆಗೂ ಹೇಗಿದೆ ಅಂತ ಇವಾಗ ಹೇಳ್ತೀನಿ. ಆ ಹೇಳಿರೋ 1 ಮಂತ್ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಅದಕ್ಕೆ ಏನ್ ಪರಿಹಾರ ಮಾಡ್ಬೇಕಂತ ಲಾಸ್ಟ್ ಅಲ್ಲಿ ಪರಿಹಾರ ತಿಳಿಸ್ಕೊಡ್ತೀನಿ.
ಫೆಬ್ರವರಿ 23ನೇ ತಾರೀಕಿಂದ ನಿಮ್ ಲೈಫ್ ಚೆನ್ನಾಗಿರುತ್ತೆ. ಯಾಕಂದ್ರೆ ಫೆಬ್ರವರಿ 23ನೇ ತಾರೀಕು ಮೇಲೆ ಚೆನ್ನಾಗಿದೆ. ಅದು ಇಲ್ದಿರ ಫೆಬ್ರವರಿ ತಿಂಗಳು ನಂದು ಬರ್ತ್ಡೇ ಬರುತ್ತೆ. ನಿಮ್ಗೊಂದು ಗಿಫ್ಟ್ ಕೊಡ್ತೀನಿ. ಸೊ ನೀವೇನ್ ಮಾಡ್ಬೇಕಂದ್ರೆ ಫೆಬ್ರವರಿ ತಿಂಗಳು ನನ್ನ ಬರ್ಡೇ ಇದೆ. ಸೊ ನನ್ನ ಬರ್ಡೇ ಯಾವತ್ತಂತ ನೀವು ಕಮೆಂಟ್ ಮಾಡಿದೆ, ಸೊ ನಿಮ್ಮ ಅಡ್ರೆಸ್ಗೆ ನೀವು ನನಗೆ ಅಡ್ರೆಸ್ ಕಳಿಸಿದೆ, ನಾನು ನಿಮಗೆ ಯಾರು ಕರೆಕ್ಟಾಗಿ ಹೇಳ್ತಿರೋ ನನ್ನ ಬರ್ಡೇ ಫೆಬ್ರವರಿ ತಿಂಗಳು, ಸೊ ನಾನು ನಿಮಗೆ ಒಂದು ಗಿಫ್ಟ್ ಕೊಡ್ತೀನಿ. ಸೊ ಸ್ಪೀಚ್ ಸಂಬಂಧಪಟ್ಟಿರೋ ಏನೋ ಒಂದು ಗಿಫ್ಟು ನಿಮ್ಮ ಅಡ್ರೆಸ್ಗೆ ಕಳಿಸ್ತೀನಿ. ಓಕೆ, ಫೆಬ್ರವರಿ 23ನೇ ತಾರೀಕಿಂದ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿದೆ. ಇವಾಗ ಈ ಜನವರಿಯಿಂದ ಮೇ ತಿಂಗಳವರೆಗೂ ಗುರುಗ್ರಹ ಬ್ಯಾಲೆನ್ಸ್ ಇರೋ ರಾಹು ಕೇತು ಶನಿ ಗ್ರಹ ಪ್ರಕಾರ ನಿಮ್ ಲೈಫಲ್ಲಿ ಏನೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ಜಸ್ಟ್ ನೋಟ್ ಮಾಡಿ ಇಟ್ಕೊಳ್ಳಿ. ಅಂಡ್ ಗುರುಗ್ರಹ ನಿಮ್ ಮನೇಲಿ ಇರೋದ್ರಿಂದ ಸ್ವಲ್ಪ ಲೇಜಿ ಆಗಿರ್ತೀರಾ, ನೀವು ಸ್ವಲ್ಪ ಜಾಸ್ತಿ ದಪ್ಪ ಆಗ್ಬೋದು. ಈ ಟೈಮಲ್ಲಿ ಸ್ವಲ್ಪ ಏನು ಕೆಲಸ ಮಾಡಿದಿರ ಸ್ವಲ್ಪ ತುಂಬಾ ಲೇಜಿ ಆಗಿ ತುಂಬಾ ಸೋಂಬೇರಿ ಆಗಿದೆ, ಸ್ವಲ್ಪ ಫ್ಯಾಟ್ ಆಗ್ಬೋದು. ಆಗದಷ್ಟು ಸ್ವಲ್ಪ ಎಕ್ಸರ್ಸೈಸ್ ಮಾಡೋದು, ವಾಕಿಂಗ್ ಮಾಡೋದು, ವರ್ಕೌಟ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಸಾಧ್ಯವಾದ್ರೆ ಮೆಡಿಟೇಷನ್ ಮಾಡಿ. ಈ ಟೈಮಲ್ಲಿ ಯಾರ ಔಟ್ ಸೈಡ್ ಆಚೆಗಡೆ ಈ ಸ್ಟ್ರೀಟ್ ಫುಡ್ ಎಲ್ಲ ತಿನ್ನಕ್ ಹೋಗ್ಬೇಡಿ. ಯಾಕಂದ್ರೆ ಈ ಸ್ಟ್ರೀಟ್ ಫುಡ್ ತಿನ್ನೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ಬೋದು, ಸ್ವಲ್ಪ ಕೇರ್ಫುಲ್ ನೋಡ್ಕೊಳ್ಳಿ. ಅಂಡ್ ಒಳ್ಳೆ ವಿಚಾರ ಏನಪ್ಪಾ ಅಂದ್ರೆ ಜನವರಿ ತಿಂಗಳಿಂದ ಮೇ ತಿಂಗಳವರೆಗೂ ಈ ಫಸ್ಟ್ 5 ತಿಂಗಳು ನಿಮ್ ಲೈಫ್ ಅಲ್ಲಿ ಏನ್ ಒಳ್ಳೆ ವಿಚಾರ ಅಂದ್ರೆ, ಫಸ್ಟ್ ಒಳ್ಳೆ ವಿಚಾರ ಬೇಬಿ. ಮಕ್ಳು ಆಗಿಲ್ಲ, ಇನ್ನು ಮಕ್ಳು ಆಗ್ತಾನೆ ಇಲ್ಲ ಅನ್ನೋರಿಗೆ ಖಂಡಿತ ಫಸ್ಟ್ 5 ಮಂತ್ ಅಲ್ಲಿ ಜನವರಿಯಿಂದ ಮೇ ತಿಂಗಳೊಳಗಡೆ ಬೇಬಿ ಆಗುತ್ತೆ. ಆಲ್ರೆಡಿ ಪ್ರೆಗ್ನೆನ್ಸಿ ಆಗಿರೋರಿಗೆ ಖಂಡಿತ ಗಂಡ್ ಮಗು ಹುಟ್ಟುತ್ತೆ, ಹೆಣ್ಣು ಮಗುನೂ ಸಹ ಪಾಸಿಬಿಲಿಟಿ ಇದೆ. ಬಟ್ ಬೇಬಿ ಆಗೋ ಪಾಸಿಬಿಲಿಟಿ ತುಂಬಾ ಚೆನ್ನಾಗಿದೆ. ಮತ್ತೆ ನೀವೇನಾದ್ರೂ ಸಿನಿಮಾದಲ್ಲಿ ಇಲ್ಲ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಟ್ರೈ ಮಾಡ್ಬೇಕು ಅನ್ಕೊಂಡಿದ್ದೆ ತುಂಬಾ ಅದ್ಭುತವಾಗಿದೆ. ಈ ಟೈಮಲ್ಲಿ ನೀವು ಲಾಟ್ರಿ ತಕೊಬಹುದು. ಜನವರಿ ಟು ಮೇ ತಿಂಗಳೊಳಗಡೆ ಲಾಟ್ರಿ ತಕೊಬಹುದು. ಲಾಟ್ರಿ ತಕೊಂಡೆ ಲಾಟ್ರಿ ವಿನ್ ಆಗೋ ಪಾಸಿಬಿಲಿಟಿ ತುಂಬಾ ಹೈ ಇದೆ, ಗೋಚರ ಪ್ರಕಾರ ಇದೆ. ಬಟ್ ನಿಮ್ ಜಾತಕ ಒಂದ್ಸರಿ ಚೆಕ್ ಮಾಡಿಸ್ಕೊಬೇಕು. ಅರ್ಥ ಆಯ್ತು ಅನ್ಕೊಳ್ತೀನಿ. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ವಿಚಾರ ಯಾವಾಗ್ಲೂ ಕೇಳ್ತಾನೆ ಇರ್ತಾರೆ, ಮದ್ವೆ ಮದ್ವೆ ಮದ್ವೆ, ಮ್ಯಾರೇಜ್. ಇನ್ನು ಒಳ್ಳೆ ಸಂಬಂಧ ಬರ್ತಾ ಇಲ್ಲ, ಒಳ್ಳೆ ಹುಡುಗ ಸೆಟ್ ಆಗ್ತಾ ಇಲ್ಲ ಅಂತ. ಸೊ ಈ ಜನವರಿ ಟು ಮೇ ತಿಂಗಳಲ್ಲಿ ನಿಮಗೆ ಮದುವೆ ಸೆಟ್ ಆಗುತ್ತೆ, ಮದುವೆ ಮುಗ್ದೋಗ್ಬಿಡುತ್ತೆ. ಯಾಕಂದ್ರೆ ಜನವರಿ ಸೆಕೆಂಡ್ ಹಾಫ್ ಮೇಲೆ ಹೆಂಗಿದ್ರು ಮದುವೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಧನುರ್ಮಾಸ ಸ್ವಲ್ಪ ನಡೀತಾ ಇರೋದ್ರಿಂದ ಜನವರಿ ಸಂಕ್ರಾಂತಿ ಮೇಲೆ ನೀವು ಮದುವೆ ಮಾಡ್ಕೊಬಹುದು. ಸೊ ಮದುವೆ ಆಗುತ್ತೆ, ಮಗುಗೋಸ್ಕರ ಟ್ರೈ ಮಾಡ್ತಿರೋರಿಗೆ ಮಗು ಆಗುತ್ತೆ. ಈ ಟೈಮಲ್ಲಿ ನಿಮ್ಮ ಮಕ್ಕಳಿಂದ ನಿಮಗೆ ತುಂಬಾ ಒಂದು ಅದೃಷ್ಟ ಅನ್ಕೊಬಹುದು. ಈ ಟೈಮಲ್ಲಿ ನಿಮ್ಮ ಮಕ್ಕಳು ಏನಾದ್ರು ಸಾಧನೆ ಮಾಡ್ತಾರೆ, ಅವ್ರಿಗೆ ಕೆಲಸ ಸಿಗುತ್ತೆ, ಮಕ್ಕಳಾಗ್ತಾರೆ, ಮನೆ ಕಟ್ತಾರೆ, ಗಾಡಿ ತಕ್ಕೊಂತಾರೆ. ಸ್ಕೂಲಲ್ಲಿ ಕಾಲೇಜಲ್ಲಿ ಏನಾದ್ರು ಸ್ಟೂಡೆಂಟ್ಸ್ ಇದೆ, ಆ ವಿಚಾರದಲ್ಲಿ ಅವ್ರಿಗೆ ಒಳ್ಳೆ ರಿವಾರ್ಡ್ ಬರೋ ಪಾಸಿಬಿಲಿಟಿ ತುಂಬಾ ಚೆನ್ನಾಗಿದೆ. ಅಂಡ್ ನೀವೇನಾದ್ರೂ ಲವ್ ಮಾಡ್ತಾ ಇದೆ, ಲವ್ ಮ್ಯಾರೇಜ್ ಆಗೋ ಪಾಸಿಬಿಲಿಟಿ ತುಂಬಾ ಇದೆ. ಸೊ ಇದಕ್ಕೆ ತುಂಬಾ ಅದ್ಭುತವಾಗಿದೆ. ಅಂಡ್ ಮೈನ್ ಇಂಪಾರ್ಟೆಂಟ್ ವಿಚಾರ, ಈ ವರ್ಷ ಪೂರ್ತಿ ನೀವು ತುಂಬಾ ಟ್ರಾವೆಲ್ ಮಾಡ್ತೀರಾ. ಫಾರಿನ್ ಹೋಗ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ಲಾಂಗ್ ಟ್ರಿಪ್ ಹೋಗ್ಬೋದು, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಅಂಡ್ ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗಿ ಲೆಂತ್ ಆಗಿರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಯಾಕಂದ್ರೆ ತುಂಬಾ ವಿಡಿಯೋಸ್ ನೋಡ್ತೀವಿ, ಬಟ್ ನಮ್ಗೆ ಲೈಫ್ಗೆ ಸಂಬಂಧಪಟ್ಟಿದ ವಿಚಾರ ಅಲ್ವಾ, ಸ್ವಲ್ಪ ಪರವಾಗಿಲ್ಲ, ಲೇಟ್ ಆದ್ರೂ ಪರವಾಗಿಲ್ಲ, ವಿಡಿಯೋ ಸ್ಕಿಪ್ ಮಾಡಿರೋ ಲಾಸ್ಟ್ ವರ್ಗು ನೋಡಿ. ಇನ್ನು ಇಂಪಾರ್ಟೆಂಟ್ ವಿಚಾರ ಪರಿಹಾರ ಕೊಡ್ತಾ ಹೋಗ್ತೀನಿ. ನಿಮ್ ಲೈಫ್ ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಆಗುತ್ತೆ. ಇದು ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಸ್ಪೋರ್ಟ್ಸ್ ಇರೋರಿಗೆ ತುಂಬಾ ಅನುಕೂಲವಾಗಿರುತ್ತೆ. ಅಂಡ್ ಈ ಮನೆ ಏನು ಸೇಲ್ ಆಗ್ತಿಲ್ಲ, ಈ ಲ್ಯಾಂಡ್ ಸೇಲ್ ಆಗ್ತಿಲ್ಲ, ರಿಯಲ್ ಎಸ್ಟೇಟು, ನಮ್ಮ ಅಂಗಡಿಗೆ ಶಾಪ್ಗೆ ಜನ ಇನ್ನು ಬರ್ತಿಲ್ಲ ಅನ್ನೋರಿಗೆ ಈ ಟೈಮಲ್ಲಿ ಖಂಡಿತ ತುಂಬಾ ಜನ ಬರ್ತಾ ಇರ್ತಾರೆ. ಇದು ಸ್ವಲ್ಪ ತುಂಬಾ ಫೇವರ್ ಆಗಿ ಇದೆ ಅನ್ಕೊಬಹುದು. ನೆಕ್ಸ್ಟ್ ಭಾಗ ಹೋಗೋಣ. ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳೊಳಗಡೆ, ಇಷ್ಟೊತ್ತಲ್ಲಿ ಇದು ಜನವರಿಯಿಂದ ಮೇ ತಿಂಗಳವರೆಗೂ ಏನಾಗುತ್ತೆ ಅಂತ. ಇವಾಗ ಜೂನ್ ಇಂದ ಅಕ್ಟೋಬರ್ ತಿಂಗಳೊಳಗಡೆ ನಿಮಗೆ ಏನೆಲ್ಲ ಪಾಸಿಟಿವ್ ಆಗುತ್ತೆ, ಏನೆಲ್ಲ ನೆಗೆಟಿವ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್, ಪ್ರಮೋಷನ್. ಪ್ರತಿ ಮನುಷ್ಯನಿಗೂ ಒಂದು ಲೈಫ್ ಅಲ್ಲಿ, ನೀವು ಕೆಲಸ ಮಾಡ್ತಿದ್ದೇನೋ ಸರಿ, ಬಿಸ್ನೆಸ್ ಮಾಡ್ತಿದ್ದೇನೋ ಸರಿ, ಏನು ಕೆಲಸಕ್ಕೆ ಹೋಗ್ತಿಲ್ಲ, ಮನೇಲಿ ಸುಮ್ಮನೆ ಕುತ್ಕೊಂಡಿದ್ರೇನು ಸಹ ಪ್ರಮೋಷನ್ ಅನ್ನೋದು ಬರುತ್ತೆ. ಈ ಟೈಮಲ್ಲಿ ನಿಮಗೆ ಪ್ರಮೋಷನ್ ಸಿಗುತ್ತೆ. ಸೊ ಖಂಡಿತ ಜೂನ್ ಟು ಅಕ್ಟೋಬರ್ ಅಲ್ಲಿ ಪ್ರಮೋಷನ್ ಸಿಗುತ್ತೆ, ಜಾಬ್ ಟ್ರಾನ್ಸ್ಫರ್ ಆಗುತ್ತೆ.
ಸ್ವಲ್ಪ ತುಂಬಾ ಚೆನ್ನಾಗಿದೆ ಇದೆ ಅನ್ಕೊಂತೀನಿ. ಗ್ರಹಗಳು ಸ್ವಲ್ಪ ನಿಮಗೆ ತುಂಬಾ ಫೇವರ್ ಆಗಿ ಸಪೋರ್ಟ್ ಮಾಡುತ್ತೆ. ಬಟ್ ಒಂದೇ ಒಂದು ಬ್ಯಾಡ್ ಇನ್ಸಿಡೆಂಟ್ ಏನಪ್ಪಾ ಅಂದ್ರೆ, ಗುರು ದೃಷ್ಟಿ 8ನೇ ಮನೆ ಸ್ವಲ್ಪ ನೋಡೋದ್ರಿಂದ ಏನಾಗುತ್ತೆ ಅಂದ್ರೆ, ಈ ಟೈಮಲ್ಲಿ ಸ್ವಲ್ಪ ಸ್ಕಿಡ್ ಆಗ್ಬೋದು. ಬೈಕ್ ಸ್ವಲ್ಪ ಸ್ಕಿಡ್ ಆಗುತ್ತೆ. ಸ್ವಲ್ಪ ಕೇರ್‌ಫುಲ್ ಆಗಿ ನೋಡ್ಕೊಳ್ಳಿ. ಅದು ಬೈಕ್ ಸ್ಕಿಡ್ ಆಗದಿದ್ದಂಗೆ ನಮ್ಮ ಪಾಟ್ ನಾವು ಸುಮ್ನೆ ಹೋಗ್ತಿದ್ದೇನು, ಸುಮ್ನೆ ಈ ರೋಡಲ್ಲಿ ಹೋಗ್ತಾ ಇರೋ ಸಮ್ ಇರ್ತಾರಲ್ವಾ, ನಮ್ಮ ಪಾಟ್ ನಾವು ಚೆನ್ನಾಗಿ ಡ್ರೈವ್ ಮಾಡ್ದೇನು, ಪಕ್ಕದಾಗಿರೋರು ಟೈಮ್ ಚೆನ್ನಾಗಿಲ್ದಿದ್ದವಾಗ, ಈ ಗೋಚರ ಚೆನ್ನಾಗಿಲ್ದಿದ್ದವಾಗ ಈ ರೀತಿ ಬಂದು ನಿಮ್ಮ ಬೈಕೋ ನಿಮ್ಮ ಕಾರ್‌ನ ಸೊ ಸಮ್ ಆಕ್ಸಿಡೆಂಟ್ ಆಗ್ಬೋದು. ಮೇಜರ್ ಆಗಿ ಏನೂ ಇಲ್ಲ. ಬಟ್ ಕೇರ್‌ಫುಲ್ ಆಗಿರೋದು ಬೆಸ್ಟು. ಕೇರ್‌ಫುಲ್ ಆಗಿ ನೋಡ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಹೆಲ್ತ್ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ, ನೋಡ್ಕೊಳ್ಳಿ. ಈ ಜೂನ್ ಟು ಅಕ್ಟೋಬರ್ ಅಲ್ಲಿ ನೀವು ಗೋಲ್ಡ್ ಬಂಗಾರ ಖರೀದಿ ಮಾಡ್ತೀರಾ, ಬರ್ದಿಟ್ಕೊಳ್ಳಿ. ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳ ಒಳಗಡೆ ಮೇಯ್ನು, ಜೂನ್ ಟು ಅಕ್ಟೋಬರ್ ಮೇಯ್ನು ಈ 2026 ಪೂರ್ತಿ ಖಂಡಿತ ನೀವು ನಿಮ್ಗೆ ಗೊತ್ತಿಲ್ದಿರ ಬಂಗಾರ, ಗೋಲ್ಡ್ ಖರೀದಿ ಮಾಡ್ತೀರಾ. ಹಣಕಾಸು ಫಿನಾನ್ಸ್ ವಿಷಯದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಫ್ಯಾಮಿಲಿ ವಿಚಾರದಲ್ಲಿ ಗಂಡ ಬೆಂಗಳೂರಲ್ಲಿ ಇರ್ಬೋದು, ಹೆಂಡತಿ ಬಂದು ಬೇರೆ ಎಲ್ಲಾದ್ರೂ ಮೆಡ್ರಾಸ್ ಆಗಿರ್ಬೋದು, ಸಾರಿ ಚೆನ್ನೈ ಆಗಿರ್ಬೋದು, ಮುಂಬೈ, ಬೇರೆ ಕಂಟ್ರಿ ಆಗಿರ್ಬೋದು. ಈ ಟೈಮಲ್ಲಿ ಫ್ಯಾಮಿಲಿ ಒಂದಾಗೋ ಪಾಸಿಬಿಲಿಟಿ ತುಂಬಾ ಇದೆ. ಈ ಟೈಮಲ್ಲಿ ತುಂಬಾ ಚೆನ್ನಾಗಿದೆ ಅಂತ ತೋರಿಸಿದೆ. ಫ್ಯಾಮಿಲಿ ಲೈಫ್ ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ವಿಚಾರ ಬಂದು ನವೆಂಬರ್, ಡಿಸೆಂಬರ್. ಈ ವರ್ಷ ಲಾಸ್ಟ್ ಅಲ್ಲಿ ನವೆಂಬರ್, ಡಿಸೆಂಬರ್ ಹೇಗಿದೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ನಿಮಗೆ ಈ ವರ್ಷ ಸ್ವಲ್ಪ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದೆ. ನವೆಂಬರ್, ಡಿಸೆಂಬರ್ ಟೈಮಲ್ಲಿ ನಿಮಗೆ ತುಂಬಾ ಧೈರ್ಯ ಬರುತ್ತೆ. ಸ್ಪೋರ್ಟ್ಸ್ ಅಲ್ಲಿ ಇರೋರಿಗೆ, ಕಾಂಪಿಟೇಷನ್ ಎಕ್ಸಾಮ್ ವಿನ್ ಮಾಡೋರಿಗೆ, ಈ ವರ್ಷ ಪೂರ್ತಿ, ಈ 2026 ಪೂರ್ತಿ ನೀವೇನಾದ್ರೂ ಗವರ್ಮೆಂಟ್ ಜಾಬ್ ಟ್ರೈ ಮಾಡಿದ್ರೆ ಅದು ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕು. ಯಾಕಂದ್ರೆ ಶನಿ ಗ್ರಹ 10ನೇ ಮನೆಗಿರುವಾಗ ಶನಿಗೆ ಬೇಗ ಕೆಲಸ ಸಿಗೋದಿಲ್ಲ. ಒಂದೇ ಸರಿ ಎಕ್ಸಾಮ್ ಬರೆದ್ರೆ ಪಾಸ್ ಆಗೋದಿಲ್ಲ. ಸ್ವಲ್ಪ ಶನಿ ಗ್ರಹ ಯಾವಾಗಲೂ ಸ್ವಲ್ಪ ಮಂದ ಜಾಸ್ತಿ, ನಿಧಾನ ಇರುತ್ತೆ. ಬಟ್ ಹಾರ್ಡ್ ವರ್ಕ್ ಮಾಡ್ತಾ ಈ 2026 ಅಲ್ಲಿ ಗೋಚರ ಪ್ರಕಾರ ನಿಮಗೆ ಗವರ್ಮೆಂಟ್ ಜಾಬ್ ಅನ್ನೋದು 100% ಅಲ್ಲ 200% ಸಿಗುತ್ತೆ ಗೋಚರ ಪ್ರಕಾರ. ಒಂದು ಸರಿ ನಿಮ್ಮ ಜನ್ಮ ಜಾತಕ ಚೆಕ್ ಮಾಡಿಸ್ಕೊಳ್ಳಿ. ಆ್ಯಂಡ್ ಈ ನವೆಂಬರ್, ಡಿಸೆಂಬರು ಮದುವೆಗೆ ನಿಮಗೆ ತುಂಬಾ ಫೇವರ್ ಆಗಿದೆ. ಬಿಸ್ನೆಸ್ಗೆ ತುಂಬಾ ಚೆನ್ನಾಗಿದೆ. ಹಣಕಾಸು ವಿಚಾರದಲ್ಲಿ ಹೇಳ್ತೀನಿ, ಈ 2026ರಲ್ಲಿ ತುಂಬಾ ಹಣಕಾಸು ನಾನು ತುಂಬಾ ವಿಡಿಯೋಸ್ ಹೇಳಿರ್ತೀನಿ. ಇವಾಗ್ಲೂ ಸುಮ್ನೆ ಒಂದು ಮಾತು ಹೇಳ್ತೀನಿ. ಇದು ನಾನು ಸುಮ್ನೆ ಕಾಮಿಡಿಗೆ ಹೇಳ್ತಾ ಇಲ್ಲ, ಸುಮ್ನೆ ಟೈಮ್ ಪಾಸ್ ಹೇಳ್ತಿಲ್ಲ. ರಿಯಾಲಿಟಿ ಪ್ರಕಾರ ಹೇಳ್ತಾ ಇದೀನಿ. 100% ಅಲ್ಲ 200% ಮಿಥುನ ರಾಶಿಯವರು ಈ 2026 ಸಾಮಾನ್ಯ ವ್ಯಕ್ತಿ 1 ಕೋಟಿ ದುಡಿಬಹುದು. ಸ್ವಲ್ಪ ಒಂದು ಅಲಕ್ ಬೆಟರ್ ಆಗಿರೋ ವ್ಯಕ್ತಿ ಒಂದು 5 ಕೋಟಿ ದುಡಿಬಹುದು. ಇನ್ನು ಸ್ವಲ್ಪ ರಿಚ್ ಆಗಿರೋರು ಅವರು 50 ಕೋಟಿಯಿಂದ 100 ಕೋಟಿ ದುಡಿಬಹುದು. ನೀವು ಕೇಳ್ಬೋದು ಏನ್ ಕಾಮಿಡಿ ಮಾಡ್ತೀರಾ ಅಂತ. ಇದು ಕಾಮಿಡಿ ಅಲ್ಲಿ ಏನಿಲ್ಲ, ರಿಯಾಲಿಟಿಗೆ ಹೇಳ್ತಾ ಇದೀನಿ. ಗುರುಗ್ರಹ ತುಂಬಾ ಅದ್ಭುತವಾಗಿದೆ. ನೆಕ್ಸ್ಟ್ ಕೇತು ಗ್ರಹನು 2ನೇ ಮನೆಗೆ ಬರುತ್ತೆ. ನೆಕ್ಸ್ಟ್ ಬರೋ ಶನಿ ಗ್ರಹ ಬೇರೆ ಮೇಷರಾಶಿಗೆ ಬರುವಾಗ 11ನೇ ಮನೆಗೆ ಬರುತ್ತೆ. ಹೆಂಗ್ ನೋಡ್ಕೊಂಡೇನು ಲೈಫ್ ಸೆಟ್ಲ್ ಆಗ್ಬೇಕು. ಲೈಫ್ ಸೆಟ್ಲ್ ಆಗ್ಬೇಕನ್ನೋರಿಗೆ, ಮಿಥುನ ರಾಶಿಯವರಿಗೆ 2026 2027 ಒನ್ ಆಫ್ ದಿ ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ. 26 ಅಲ್ಲಿ ಸ್ಟ್ರಾಂಗ್ ಆಗಿ ಫೌಂಡೇಶನ್ ಹಾಕಿ ನಿಮ್ಮ ವರ್ಷ ಭವಿಷ್ಯ ಪೂರ್ತಿ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಇವಾಗ ರೆಮಿಡೀಸ್ ಬರೋಣ. ಏನ್ ರೆಮಿಡೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಿಮಗೆ ಫಸ್ಟ್ ರೆಮಿಡೀಸ್ ನ ಹೇಳೋದು ಶ್ರೀಕಾಳಹಸ್ತಿ. ಗೊತ್ತಿರ್ಬೋದು ಎಲ್ರಿಗೂ. ತಿರುಪತಿಯಿಂದ ಒಂದು 50 ಕಿಲೋಮೀಟರ್ ದೂರದಲ್ಲಿ ಶ್ರೀಕಾಳಹಸ್ತಿ ಇದೆ. ಶ್ರೀಕಾಳಹಸ್ತಿಗೆ ಹೋಗಿ ರಾಹು ಕೇತು ಪೂಜೆ ಮಾಡಿಸ್ಕೊಬನ್ನಿ. ಕಂಪಲ್ಸರಿ ಹೋಗ್ಬೇಕು. ಸ್ಟಾರ್ಟಿಂಗ್ ಹೋಗಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಒಂದು ಐಡಿಯಾ ಮಾಡಿ, ಜನವರಿ ತಿಂಗಳು ಶ್ರೀಕಾಳಹಸ್ತಿ ಹೋಗಿ, ಆಮೇಲೆ ನವೆಂಬರ್ ತಿಂಗಳು, ವರ್ಷ ಕೊನೆಯಲ್ಲಿ ಡಿಸೆಂಬರ್, ಜನವರಿ ತಿಂಗಳು ಡಿಸೆಂಬರ್ ತಿಂಗಳು ಶ್ರೀಕಾಳಹಸ್ತಿ ಹೋಗಿ ಬಂದೆ ತುಂಬಾ ಚೆನ್ನಾಗಿರುತ್ತೆ. ಹೋಗಿ ಅರ್ಚನೆ ಆದ್ರೂ ಮಾಡಿಸ್ಕೊಬನ್ನಿ, ರಾಹು ಕೇತು ಪೂಜೆ ಆದ್ರೂ ಮಾಡಿಸ್ಕೊಬನ್ನಿ. ಕಂಪಲ್ಸರಿ ಎಲ್ಲಾ ಮಿಥುನ ರಾಶಿಯವರು ಶ್ರೀಕಾಳಹಸ್ತಿ ಹೋಗಿ ಬಂದು ತುಂಬಾ ಚೆನ್ನಾಗಿರುತ್ತೆ. ಅಂಡ್ ನಿಮಗೆ ಒಂದು ನವಧಾನ್ಯ ಸಜೆಸ್ಟ್ ಮಾಡ್ತೀನಿ. ಶನಿವಾರ ಉದ್ದಿನ ಬೇಳೆ ದಾನ ಮಾಡಿ. ಉದ್ದಿನ ಬೇಳೆ ಎಷ್ಟು ಬೇಕಾದ್ರೂ ದಾನ ಮಾಡ್ಬೋದು. ಇಷ್ಟೇ ಮಾಡ್ಬೇಕಂತ ಏನ್ ರೂಲ್ಸ್ ಇಲ್ಲ.
ಯಾರಿಗೆ ಮಾಡ್ಬೇಕಂದ್ರೆ ಯಾರಿಗೆ ಬಂದು ಅವ್ರಿಗೆ ನೀಡಿ ಇದೆಯೋ, ಕಷ್ಟ ಇದೆಯೋ, ಅಂದ್ರೆ ತುಂಬಾ ಕಷ್ಟದಲ್ಲಿರ್ತಾರೆ, ತುಂಬಾ ಬಡವರಾಗಿರ್ತಾರೆ. ಸೊ ಅವ್ರಿಗೆ ದಾನ ಮಾಡ್ಬೇಕು. ಇಲ್ದಿದ್ದವ್ರಿಗೆ, ಬಡವ್ರಿಗೆ ದಾನ ಮಾಡಿ. ಉದ್ದಿನ ಬೆಲೆ ನಿಮ್ ಕೈಲಿ ಆಗುತ್ತೆ ಅಂದ್ರೆ ಶನಿವಾರ ಪ್ರತಿ ಶನಿವಾರ ಮಾಡಿ. ಇಲ್ಲ ನನ್ನ ಕೈಲಿ ಪ್ರತಿ ವಾರ ಮಾಡಕ್ ಆಗೋದಿಲ್ಲ ಅಂದ್ರೆ ತಿಂಗಳಿಗೆ ಒಮ್ಮೆ ಶನಿವಾರ ಉದ್ದಿನ ಬೆಲೆ ದಾನ ಮಾಡಿ. ಮತ್ತೆ ಶನಿವಾರ ನಿಮ್ಗೇನಾದ್ರು ರೋಡ್ ಸೈಡ್ ಏನಾದ್ರು ಹಸು ಕಾಣಿಸ್ದೆ ಹಸುಗೆ ಮೂಲಂಗಿ ತಿನ್ನಿಸ್ದೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಸಾಧ್ಯವಾದಷ್ಟು ಈ ವರ್ಷ ಪೂರ್ತಿ ನಿಮಗೆ ಸ್ವಲ್ಪ ಅಂದ್ರೆ ಇದು ರಿಲಿಜಿಯಸ್ ಟಾಪಿಕ್, ಮುಸ್ಲಿಂ ಕ್ರಿಶ್ಚಿಯನ್, ಸೊ ಮುಸ್ಲಿಮ್ಸ್ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಅವ್ರಿಗೆ ಆದಷ್ಟು ನೀವು ಈ ವರ್ಷ ಪೂರ್ತಿ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು. ಅಂದ್ರೆ ರಿಲಿಜಿಯಸ್ ಪೀಪಲ್ಗೆ, ಬೇರೆ ಮುಸ್ಲಿಂ ಅವ್ರಿಗೆ, ಕ್ರಿಶ್ಚಿಯನ್ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು, ಫ್ರೆಂಡ್ಲಿ ಆಗಿರ್ಬೇಕು. ನಿಮ್ ಕೈಲಿ ಆಗದಷ್ಟು ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡಬೇಕು. ಸೊ ಹೆಲ್ಪ್ ಮಾಡಂಗಿದೆ ಯಾವ ರೀತಿ ಬೇಕಾದ್ರೂ ಹೆಲ್ಪ್ ಮಾಡ್ಬೋದು. ತುಂಬಾ ಕಷ್ಟದಲ್ಲಿದ್ದಾರೆ ಅನ್ನೋರ್ಗೆ ಅವ್ರಿಗೆ ಒಂದು ಟೀ ಕಾಫಿ ಇಲ್ಲ ಒಂದು ಊಟ ಆಗಿರ್ಬೋದು, ಇಲ್ಲ ಅವ್ರ ಮಕ್ಕಳು ಏನಾದ್ರು ಸ್ವಲ್ಪ ಎಜುಕೇಶನ್ಗೆ ಏನಾದ್ರು ಇಲ್ಲ ಅಂದ್ರೆ ಸೊ ಅವ್ರ ಮಕ್ಕಳಿಗೆ ಸ್ಕೂಲ್ ಫೀಸು, ಬುಕ್ಸು, ಸಮ್ ಜಾಮೆಟ್ರಿ ಬಾಕ್ಸು, ಒಂದು ಬ್ಯಾಗು, ನಿಮ್ ಕೈಲಿ ಏನಾಗುತ್ತೋ ಅದು ಹೆಲ್ಪ್ ಮಾಡ್ತಾ ಬನ್ನಿ. ಇದು ಮಾಡೋದ್ರಿಂದ ನಿಮ್ ಲೈಫ್ 2026 ತುಂಬಾ ಅದ್ಭುತವಾಗಿರುತ್ತೆ. ಅಂಡ್ ಒನ್ ಆಫ್ ದಿ ಮೇನ್ ರೆಮಿಡೀಸ್ ಬಂದು ನೀವು ಈ ವರ್ಷ ಬೆಡ್ಶೀಟ್ ದಾನ ಮಾಡ್ಬೇಕು. ಗ್ಯಾಪ್ಗೆ ಇಟ್ಕೊಳ್ಳಿ, ಬೆಡ್ಶೀಟ್ ರಾತ್ರಿ ಮಲ್ಗೋವಾಗ ಹಾಕೊಂತಿರಲ್ಲ ಬೆಡ್ಶೀಟ್. ಸೊ ಏನ್ಗೆ ಬೆಡ್ಶೀಟ್ ಅಂದ್ರೆ ರಾಹುಗ್ರಹ ಸ್ವಲ್ಪ ಎಂಡಿಂಗ್ ಅಲ್ಲಿ ಚೆನ್ನಾಗಿಲ್ಲ, ಇವಾಗ ಸ್ವಲ್ಪ ಕೇತುಗ್ರಹ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿರೋದ್ರಿಂದ ನಿಮ್ಗೆ ರಾಹುಗ್ರಹ ಸ್ವಲ್ಪ ಸಪೋರ್ಟ್ ಮಾಡಬೇಕು. ಈ ವರ್ಷ ಎಂಡಿಂಗ್ ಅಲ್ಲಿ ರಾಹುಗ್ರಹ ಸ್ವಲ್ಪ ಚೆನ್ನಾಗಿ ಇಲ್ದಿರೋದಕ್ಕೋಸ್ಕರ ಬೆಡ್ಶೀಟ್ ದಾನ ಮಾಡ್ಬೇಕು. ಅದು ಬೇರೆ ಇವಾಗ ಚಳಿಕಾಲ ಅಲ್ವಾ, ಇನ್ನು ಶಿವರಾತ್ರಿವರೆಗೂ ಚಳಿಕಾಲ ಆಗೇ ಇರುತ್ತೆ. ಸೊ ನೀವೇನ್ ಮಾಡ್ತೀರಾ ಅಂದ್ರೆ ಕಾಫಿ ಕಲರ್, ಬ್ರೌನ್ ಕಲರ್, ಕಾಫಿ ಕಲರು, ಬ್ರೌನ್ ಕಲರು ಬೆಡ್ಶೀಟು ದಾನ ಮಾಡ್ಬೇಕು. ಯಾಕೆ ದಾನ ಮಾಡ್ಬೇಕಂದ್ರೆ ಒಂದು ತುಂಬಾ ಕಷ್ಟದಲ್ಲಿರೋ ಮುಸ್ಲಿಮ್ಸ್ ಅವ್ರಿಗೆ ದಾನ ಮಾಡ್ಬೋದು. ಹಂಗಿಲ್ಲ ಅಂದ್ರೆ ಈ ರೋಡ್ ಸೈಡ್ ಇರ್ತಾರಲ್ಲ, ರೋಡ್ ಸೈಡು ಅಂದ್ರೆ ಅವ್ರಿಗೆ ಸ್ಲಮ್ ಪೀಪಲ್ ಅಂತಾರೆ. ಸ್ಲಮ್ ಪೀಪಲ್ ಅಂದ್ರೆ ತಿನ್ನೋಕೆ ಊಟ ಇರೋದಿಲ್ಲ, ಹಾಕೊಳಕ್ಕೆ ಬಟ್ಟೆ ಇರೋದಿಲ್ಲ, ರೋಡ್ ಸೈಡು ಒಂದ್ ಟೆಂಟ್ ಹೌಸು, ಒಂದ್ ಗುಡ್ಸ್ಲು ಮನೆ, ಒಂದ್ ಚಪ್ರ ಮನೆ ಹಾಕೊಂಡಿರ್ತಾರಲ್ವಾ, ಅವ್ರಿಗೆ ನೀವು ಈ ಟೈಮಲ್ಲಿ ಬೆಡ್ಶೀಟ್ ದಾನ ಮಾಡ್ಬೇಕು. ಅದು ಯಾವಾಗ ದಾನ ಮಾಡ್ಬೇಕಂದ್ರೆ ವರ್ಷಕ್ಕೆ 12 ತಿಂಗಳಿದೆ, 12 ತಿಂಗಳು ಡಿವೈಡ್ ಮಾಡ್ಕೊಂಡ್ರೆ ಸೊ 4 ತಿಂಗಳು ಒಂದ್ಸರಿ ಈ ದಾನ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾವಾಗ ಮಾಡ್ಬೇಕಂದ್ರೆ ಜನವರಿ ತಿಂಗಳು ಬೆಡ್ಶೀಟ್ ತಕೊಂಡು ಹೋಗಿ ಕೊಡಿ, ಒಂದು ಬೆಡ್ಶೀಟ್ ಕೊಡಿ. ಸಪೋಸ್ ಅವ್ರ ಮನೇಲಿ ಏನಾದ್ರು ಚಿಕ್ಕ ಮಕ್ಕಳು ಅವರಂದ್ರೆ ಅವ್ರಿಗೆ ಬಂದು ಸ್ವೆಟರ್ ಆಗಿರ್ಬೋದು, ಜರ್ಕಿನ್ ಆಗಿರ್ಬೋದು, ಏನೋ ಒಂದು ನಿಮ್ ಕೈಲಿ ಏನಾಗುತ್ತೊಂದು ಒಂದು ಬೆಡ್ಶೀಟ್ ಕೊಡಿ. ಬೆಡ್ಶೀಟ್ ಕೊಡಕ್ ಆಗಿಲ್ಲ ಅಂದ್ರೆ ಜರ್ಕಿನು ಇಲ್ಲ ಸ್ವೆಟರು ಏನಾಗುತ್ತದು ಜನವರಿ ತಿಂಗಳು ಇದು ದಾನ ಮಾಡಿ. ಮತ್ತೆ ಮೇ ತಿಂಗಳು ಅವ್ರಿಗೆ ಬೇರೆ ಏನಾದ್ರು ಈ ಬ್ರೌನ್ ಕಲರ್ ಸಂಬಂಧಪಟ್ಟಿದ್ದು ಅವ್ರ ಮಕ್ಕಳು ಏನಾದಿದೆ ಮಕ್ಕಳಿಗೆ ಬ್ಯಾಗ್ಸ್ ಕೊಡ್ಸೋದು, ಇಲ್ಲ ಬುಕ್ಸು, ಇಲ್ಲ ಜಾಮೆಟ್ರಿ ಬಾಕ್ಸ್ ಸೇಮ್ ಅದೇ ಕಲರ್ ಬರುತ್ತೆ ನೋಡ್ಕೊಳ್ಳಿ. ಅಂಡ್ ಸೆಪ್ಟೆಂಬರ್ ತಿಂಗಳು ಮಾಡಿ. ಜನವರಿ ತಿಂಗಳು, ಮೇ ತಿಂಗಳು, ಸೆಪ್ಟೆಂಬರ್ ತಿಂಗಳು ಒಂದು ಬೆಡ್ಶೀಟ್ ಕೊಡ್ಸಿ, ಇನ್ನೊಂದು ಜರ್ಕಿನ್ ಸ್ವೆಟರ್ ಕೊಡ್ಸ್ಬೋದು, ಇಲ್ಲಾಂದ್ರೆ ಬುಕ್ಸು, ಎಜುಕೇಶನ್ಗೆ ಏನಾದ್ರು ಫೀಸ್ ಕೊಡ್ಬೋದು, ಬ್ಯಾಗ್ಸ್ ಕೊಡ್ಬೋದು. ಅವ್ರಿಗೆ ತಿನ್ನಕ ಏನಾದ್ರು ಅವ್ರ ಫ್ಯಾಮಿಲಿಗೆ ಅಂತ ಇವಾಗ ಅವ್ರ ಮನೆ ಸಂಸಾರಕ್ಕ ಏನಾದ್ರು ಅವ್ರು ಮಾಡಿ ತಿನ್ನೋದಕ್ಕೆ ಊಟಕ್ಕೆ ಆ ಸಂಸಾರಕ್ಕೆ ಅವ್ರಿಗೆ ಏನಾದ್ರು ಬೇಕಾದಷ್ಟು ನಿಮ್ಗೆ ಆದಷ್ಟು ಸ್ವಲ್ಪ ಒಂದ್ 4-5 ಸಾವಿರಕ್ಕೆ ಆಗಷ್ಟು ಒಂದು ಅವ್ರಿಗೆ ಏನ್ ಬೇಕೋ, ಇವಾಗ ಸೂಪರ್ ಮಾರ್ಕೆಟ್ ಹೋಗದೆ ಎಲ್ಲ ಸಿಗುತ್ತಲ್ವಾ, ಅಡಿಗೆ ಮಾಡಿ ತಿನ್ನೋದಕ್ಕೆ ಏನೇನು ಬೇಕು ಅದೆಲ್ಲ ಎತ್ಕೊಂಡು ಕೊಡ್ಬೋದು. ಜನವರಿ ತಿಂಗಳು, ಮೇ ತಿಂಗಳು, ಸೆಪ್ಟೆಂಬರ್ ತಿಂಗಳು ಇದು ಮಾಡಿ. ಖಂಡಿತ ಈ ವರ್ಷ ಪೂರ್ತಿ ನಿಮ್ ಲೈಫ್ ಅಲ್ಲಿ ಯಾವುದೇ ರೀತಿ ನಿಮ್ಗೆ ಏನು ಕಷ್ಟ ಬರ್ದಿರಾ, ಏನು ಮೋಸ ಹೋಗ್ದಿರಾ, ಯಾವುದೇ ರೀತಿ ಆಕ್ಸಿಡೆಂಟ್ ಆಗ್ದಿರಾ, ಎಲ್ಲಾ ವಿಚಾರದಲ್ಲಿ 2026 ನಿಮ್ಗೆ ಎಷ್ಟೇ ಕಷ್ಟ ಇದ್ರು, ಎಷ್ಟೇ ನೆಗೆಟಿವಿಟಿ ಇದ್ರು, ಎಷ್ಟೇ ಬ್ಲಾಕ್ ಮ್ಯಾಜಿಕ್ ಇದ್ರು ಏನೂ ತೊಂದರೆ ಆಗ್ದಿರಾ ಈ ಪರಿಹಾರ ಎಲ್ಲ ಮಾಡೋದ್ರಿಂದ ನಿಮ್ ಲೈಫ್ 2026 ಫಸ್ಟ್ ಕ್ಲಾಸ್ ಆಗಿರುತ್ತೆ. ಅಂಡ್ ಇನ್ನೊಂದು ಪರಿಹಾರ ಹೇಳ್ತೀನಿ, ರುದ್ರಾಕ್ಷ. ಈ ವರ್ಷ ಬಂದು ನೀವು
7 ಮುಖಿ ರುದ್ರಾಕ್ಷ ಹಾಕೊಂಡ್ರೆ ಚೆನ್ನಾಗಿರುತ್ತೆ. 7 ಮುಖಿ 7 ಪೀಸ್ ರುದ್ರಾಕ್ಷ ಹಾಕೊಂಡ್ರೆ ತುಂಬಾ ಅದ್ಭುತವಾಗಿರುತ್ತೆ. ಸಾಧ್ಯವಾದ್ರೆ ಈ ವರ್ಷ ನೀವು, ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಮಿಥುನ ರಾಶಿ ಅವರಿಗೆ, ಆದಷ್ಟು ನೀವು ಈ ವರ್ಷ ಮಿಸ್ಸೇ ಮಾಡ್ದಿರ ಆಲಂಗುಡಿ ಗುರು ಟೆಂಪಲ್ ಹೋಗಿ ಬನ್ನಿ. ಆಲಂಗುಡಿ ಗುರು ಟೆಂಪಲ್ ಎಲ್ಲಿದೆ ಅಂತ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ, ಗೂಗಲ್ ಹೋಗಿ ಸರ್ಚ್ ಮಾಡಿ. ಆಲಂಗುಡಿ ಗುರು ಟೆಂಪಲ್ ಬಂದು ತಮಿಳ್ನಾಡಲ್ಲಿ ಇದೆ. ಅದು ಎಲ್ಲಂದ್ರೆ ತಿರುವಾರು ಡಿಸ್ಟಿಕ್ ಅಲ್ಲಿ ಆಲಂಗುಡಿ ಗುರು ಟೆಂಪಲ್ ಇದೆ. ಆ ದೇವಸ್ಥಾನಕ್ಕೆ ಹೋಗಿ ಫ್ಯಾಮಿಲಿ ಸಮೇತ ಹೋಗ್ದಿನೂ ಸರಿ, ಒಬ್ಬರೇ ಹೋಗ್ದಿನೂ ಸರಿ, ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊ ಬನ್ನಿ. ನಿಮ್ ಲೈಫ್ 2026 ತುಂಬಾ ಬೆಸ್ಟ್ ಆಗಿರುತ್ತೆ. ಅಂಡ್ ಆದಷ್ಟು ಈ ವರ್ಷ ಪೂರ್ತಿ ನೀವು ಗಂಡಸರಾಗಿದ್ದೆ ಬಲಗೈಗೆ ಹಲ್ದಿ ಕಲರ್ ದಾರ ಕಟ್ಕೊಳ್ಳಿ, ಹೆಂಗಸರಾಗಿದ್ದೆ ಎಡಗೈಗೆ ಹಲ್ದಿ ಕಲರ್ ದಾರ ಕಟ್ಕೊಳ್ಳಿ, ಕಾಲಿಗೆ ಬೇಕಿದ್ರೆ ಬ್ಲಾಕ್ ಕಲರ್ ದಾರ ಕಟ್ಕೊಳ್ಳಿ, ಕೈಗೆ ಬಂದು ಯೆಲ್ಲೋ ಕಲರ್ ದಾರ, ಕೈಗೆ ಯೆಲ್ಲೋ ಕಲರ್ ದಾರ, ಕಾಲಿಗೆ ಬ್ಲಾಕ್ ಕಲರ್ ದಾರ, ಕಪ್ಪು ದಾರ ಕಟ್ಕೊಳ್ಳಿ. ಅಂಡ್ ಈ ವರ್ಷ ನೀವೇನಾದ್ರೂ ಒಂದು ಬ್ರಾಸ್ಲೆಟ್ ಹೇಳ್ತೀನಿ, ಇಲ್ಲ ಒಂದು ಸ್ಟೋನ್ ಹೇಳ್ತೀನಿ, ಅದು ಯೂಸ್ ಮಾಡಿ. ಸ್ವಲ್ಪ ಚೆನ್ನಾಗಿ ಲಕ್ಕು, ಫೇವರು, ಹಣಕಾಸ, ನೆಮ್ಮದಿ, ಆರೋಗ್ಯ ಓವರ್ ಆಲ್ ತುಂಬಾ ಚೆನ್ನಾಗಿರ್ಬೇಕಂದ್ರೆ ಎಮೆಥಿಸ್ಟ್ ಅಂತ ಬರುತ್ತೆ. ಯೂಟ್ಯೂಬ್ ಅಲ್ಲಿ, ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಎಮೆಥಿಸ್ಟ್. ಅದು ರಿಂಗ್ ಬಂದು ನಿಮ್ಮ ಮಧ್ಯದ ಬೈಲ್ಗೆ ಹಾಕೊಬೇಕು. ಗಂಡಸರಾಗಿದ್ದೆ ಬಲಗೈಗೆ, ಹೆಂಗಸರಾಗಿದ್ದ ಎಡಗೈಗೆ, ಮಧ್ಯದ ಬೈಲಿಗೆ ಎಮೆಥಿಸ್ಟ್ ರಿಂಗ್ ಆದ್ರೂ ಹಾಕೊಬಹುದು, ಬ್ರಾಸ್ಲೆಟ್ ಆದ್ರೂ ಹಾಕೊಬಹುದು, ಇಲ್ಲ ಸ್ಟೋನ್ ಬರುತ್ತೆ ಅದಾದ್ರೂ ತೆಗ್ದಿಕ್ಕೊಬಹುದು. ನಿಮ್ ಬೇಕಿದ್ರೆ ನಮ್ಮ ಹತ್ರ ಸಿಗುತ್ತೆ, ನಾವು ನಿಮಗೆ ಕೊರಿಯರ್ ಮಾಡ್ತೀವಿ, ಇಲ್ಲ ಆನ್ಲೈನ್ ತಕ್ಕೊಂತೀರ ನೀವೇ ತಕ್ಕೊಬಹುದು. ಸೊ ಇವೆಲ್ಲ ಮಾಡ್ತಾ ಬಂದೆ ಈ ವರ್ಷ 2026 ನಿಮ್ಮ ಜಾತಕ ಪ್ರಕಾರ ಅಲ್ಲ, ಗೋಚರ ಪ್ರಕಾರ ಇವೆಲ್ಲ ರೆಮಿಡೀಸ್ ಮಾಡ್ತಾ ಬಂದೆ. ಈ ವರ್ಷ ಪೂರ್ತಿ ತುಂಬಾ ಚೆನ್ನಾಗಿರುತ್ತೆ. ಇದು ಜಸ್ಟ್ ಇಂಟ್ರಡಕ್ಷನ್ ಮಾತ್ರ. ಇವೆಲ್ಲ ಮಾಡದೆ ಗೋಚರ ಪ್ರಕಾರ ನಂತರ ಎಷ್ಟು ಜ್ಯೋತಿಷ್ಯರು ಹೇಳ್ತಾರೋ ಎಲ್ಲ ಜ್ಯೋತಿಷ್ಯರು ಹೇಳೋದು ಈ ಗೋಚರ ಬಂದು ನಿಮಗೆ 20% ವರ್ಕ್ ಆಗುತ್ತೆ ಅಷ್ಟೇ. ಅಂದ್ರೆ ಇಷ್ಟೊತ್ತಿಲಿದ್ ಮಾಡಿ 20% ವರ್ಕ್ ಆಗೋದಂದ್ರೆ ಎಸ್ ಹೌದು. ಬಟ್ ನಾನು ಅಡಿಷನಲ್ ಹೇಳೋ ರೆಮಿಡೀಸ್ ಎಲ್ಲ ಮಾಡ್ತಾ ಬಂದೆ 50% ವರ್ಕ್ ಆಗುತ್ತೆ. ಗೋಚರ ಪ್ರಕಾರ 20% ವರ್ಕ್ ಆಗುತ್ತೆ. ನಾನು ಇಷ್ಟೊತ್ತಲ್ಲಿರೋ ರೆಮಿಡೀಸ್ ಎಲ್ಲ ಮಾಡ್ತಾ ಬಂದೆ 50% ನಿಮ್ ಲೈಫ್ ಸೂಪರ್ ಆಗಿರುತ್ತೆ. ಗ್ಯಾಪ್ ಕೈ ಇಟ್ಕೊಳ್ಳಿ. ಸಾಧಾರಣ ವ್ಯಕ್ತಿನೂ ಹೇಳಿರೋ ಈ ರೆಮಿಡೀಸ್ ಮಾಡ್ತಾ ಬಂದೆ 50% ನಿಮ್ ಲೈಫ್ ಚೆನ್ನಾಗಿರುತ್ತೆ. ಓಕೆ, 100% ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ದಶಾ ಭುಕ್ತಿ ಚೆಕ್ ಮಾಡ್ಕೊಬೇಕು. ನಿಮ್ ಜಾತಕ ನಿಮ್ ಬಗ್ಗೆ ಇನ್ನೂ ಡೀಪ್ ಆಗಿ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಿಳ್ಕೊಳ್ಳಿ. ಯಾಕಂದ್ರೆ ಗೋಚರ 20%, ನಾನು ಹೇಳಿರೋ ರೆಮಿಡೀಸ್ ಮಾಡಿದ್ರೆ 50% ವರ್ಕ್ ಆಗುತ್ತೆ. ನಮಗೆ 100% ವರ್ಕ್ ಆಗ್ಬೇಕಂದ್ರೆ ನಿಮ್ ಜಾತಕ ಪ್ರಕಾರ ಇವಾಗ ಏನ್ ದಶಾ ಭುಕ್ತಿ ಅಂತರ್ಭುಕ್ತಿ ನಡೀತಿದೆ, ನಿಮ್ ಜಾತಕ ಪ್ರಕಾರ ಇನ್ನು ಏನೆಲ್ಲ ಮಾಡದೆ ಚೆನ್ನಾಗಿರುತ್ತೆ ಅಂತ ನಾನು ನಿಮಗೆ ಅಡ್ವಾನ್ಸ್ ಆಗಿ ಪರಿಹಾರ ಕೊಡ್ತೀನಿ. ಅದ್ರಿಗೆ ನಿಮ್ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಗಂಡ ಹೆಂಡತಿ ಬಗ್ಗೆ ಇನ್ನು ಡೀಟೇಲ್ ಆಗಿ ತಿಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಿಳ್ಕೊಳ್ಳಿ. ವಿಡಿಯೋ ಲೇಟ್ ಆಗಿದೆ ಅಂತ ಏನು ಇದ್ ಮಾಡ್ಕೊಬೇಡಿ. ಲೇಟ್ ಆಗಿದ್ದನು ನಿಮಗೆ ಒಂದು ಒಳ್ಳೆ ಪರಿಹಾರ ತಿಳಿಸ್ಕೊಟ್ಟಿದ್ದೀನಿ. ಈ ಪರಿಹಾರ ಮಾಡದೆ 2026 ಅಲ್ಲಿ ನೀವು ಖಂಡಿತ 100ಕ್ಕೆ 90% ಎಲ್ಲ ಸಾಮಾನ್ಯ ವ್ಯಕ್ತಿನೂ ಸರಿ, ಕಾಮನ್ ಪೀಪಲ್ ಆದ್ರೂ ಸರಿ, ರಿಚ್ ಪೀಪಲ್ ಆದ್ರೂ ಸರಿ, ಇವೆಲ್ಲ ರೆಮಿಡೀಸ್ ಮಾಡ್ತಾ ಬಂದೆ 2026 ನಿಮ್ ಲೈಫ್ ಸೂಪರ್ ಆಗಿ ಅದ್ಭುತವಾಗಿರುತ್ತೆ. ನನ್ ಮಾತು ಕೇಳಿ 2026 ಈ ರೆಮಿಡೀಸ್ ಮಾಡಿ ನಿಮ್ ಲೈಫ್ ತುಂಬಾ ಬೆಟರ್ ಆಗುತ್ತೆ. ಮೋಸ್ಟ್ಲಿ ಈ ರೀತಿ ಪರಿಹಾರ ಯಾರು ಹೇಳಿರೋದಿಲ್ಲ. ಈ ಬೆಡ್ಶೀಟ್ ದಾನ ಮಾಡಿ ಅಂತ, ಸಮ್ ಸ್ವೆಟರ್ ಜರ್ಕಿನ್ ತಗೊಳ್ಳಿ ಅಂತ, ಇನ್ನೂ ತುಂಬಾ ರೆಮಿಡೀಸ್ ಹೇಳ್ತಾ ಹೋಗ್ತೀನಿ. ಸೊ ಆವಾಗ ಹೇಳ್ದಂಗೆ ನಾನು ಸಹ ಮಿಥುನ ರಾಶಿ, ಆರುದ್ರ ನಕ್ಷತ್ರ. ನೀವೇನಾದ್ರೂ ನನ್ನ ಹತ್ರ ಭವಿಷ್ಯ ಜಾತಕ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡ್ಬೋದು. ನಾನು ಬಂದು ಡೈರೆಕ್ಟ್ ಆಗಿ ಯಾರನ್ನೂ ಭೇಟಿ ಆಗೋದಿಲ್ಲ, ಬರೀ ಫೋನ್ ಕನ್ಸಲ್ಟೆನ್ಸಿ, ಆನ್ಲೈನ್ ಕನ್ಸಲ್ಟೆನ್ಸಿ ಮಾತ್ರ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದೆ ನಮ್ಮ ಹೆಸರು ಹೊಸದಾಗಿ ಚೇಂಜ್ ಮಾಡಿದ್ದೀನಿ, GP ಗ್ರೂಪ್ ಅಂತ. ಮಿಸ್ ಮಾಡ್ದಿರಾ ಈ GP ಗ್ರೂಪ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಆಗದಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.